ನಾವು ಟ್ರೈ ಮಾಡೋದಲ್ಲ. ಯಾಕೆ ಹೋಗ್ಬೇಕು ಅಂತ ನಿಮ್ಗೆ? ಅಲ್ಲ, ನನಗೆ ಇವಾಗ ಇಷ್ಟು ರೆಕಗ್ನೈಸ್ ಆಗಿದ್ರು ಈಗ ನಾನು ನಂದೇ ಆದ ಸರ್ಕಲ್ ಇದ್ದಾಗ ಹೋದಾಗ ಮಾತ್ರ ನಂದು ಸೆಲ್ಫಿ ಹೊಡ್ಸ್ಕೊಳ್ತಾರೆ, ರೆಕಗ್ನೈಸೇಷನ್ ಸಿಕ್ತಿತ್ತು. ಆದರೆ ಇವತ್ತು ನಾನು ಸುಮ್ಮನೆ ಬರ್ತಾ ಇದ್ದೀನಿ, ನೆನ್ನೆ ಮುಗಿದ ಮೇಲೆ ಅವರು ಇನೋವಾಲ್ ಕರ್ಕೊಂಡ್ಬರ್ತಾ ಇದ್ದಾರೆ ರೋಡಲ್ಲೆಲ್ಲ, ಸಾರ್ 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 ಅಂತವ್ರೆ. ಅಂದರೆ ಈ ರೆಕಗ್ನೈಸ್ಗೋಸ್ಕರ ನಂಗೆ ಬಿಗ್ ಬಾಸ್ ಬೇಕಿತ್ತು. ಓಕೆ, ಡನ್. ಓಕೆ ಸರ್, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಹೌದು. ಅಲ್ಲಿರೋರ ಒಂದು ಆಟದಿಂದನೇ ಹೊರಗಡೆ ಬಂದ್ರಿ ಅಂತ ಅನ್ಸುತ್ತಾ ನಿಮ್ಗೆ? ಏನ್ ಕತೆ? ಇಲ್ಲ, ಅವರೆಲ್ಲ ಗ್ರೂಪ್ ಮಾಡ್ಕೊಂಡು ಡಿಸೈಡ್ ಆಗ್ಬಿಟ್ಟಿದ್ರು ಈ ವೀಕ್ ಎಲ್ಲರೂ ಸತೀಶ್ ಹೆಸರೇ ಹೇಳ್ಬೇಕು ಅಂತ. ಅದ್ರಲ್ಲಿ ಒಬ್ರು ಲೀಡರ್ ಇದ್ದಾರೆ, ಅವರು ಬ್ರೈನ್ ವಾಶ್ ಮಾಡ್ತಾ ಇದ್ರು ನನಗೆ, ಮಂಜು ಭಾಷಿಣಿ ಅವರು. ಅವ್ರೇನ್ ಮಾಡಿದ್ರು, ನನಗೆ ಬಂದ್ಬಿಟ್ಟು ಸತೀಶ್ ಯಾಕೆ ಸೇಫು, ಇವ್ರಿಗೆ ಯಾಕೆ ಯಾರು ನಾಮಿನಿ ಮಾಡಲಿಲ್ಲ ಅಂದ್ರೆ, ಫಸ್ಟ್ ವೀಕಲ್ಲಿ ನಂದು ಏನು ನಾಮಿನಿನೇ ಇಲ್ಲ. ಅಂದ್ರೆ ಅಷ್ಟು ಒಳ್ಳೆಯವನಾಗಿದ್ದೆ, ಅಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೆ, 7 ಕೆಲಸ 1 ಸೆಕೆಂಡ್ ಬಿಡ್ದಂಗೆ ಇವ್ರು ಮಾಡಲ್ಲ ಅಂದ್ರೂ ನಾನು ಮಾಡ್ತಾ ಇದ್ದೆ. ಆಮೇಲೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ನನ್ನ ಮನೆ ಥರ ಅದನ್ನು ಟ್ರೀಟ್ ಮಾಡಿ ಮಾಡ್ತಾ ಇದ್ದೆ. ಇದೇನಾಗೋಯ್ತು, ಎಲ್ಲ ಇವ್ರಿಗೆ ಓಟ್ ಹಾಕ್ತಾ ಇದ್ದಾರೆ, ಕ್ಲಾಪ್ಸ್ ತಟ್ತಾ ಇದ್ದಾರಲ್ಲ ಇವ್ರಿಗೆ ಸತೀಶ್ಗೆ ಅಂದ್ಬಿಟ್ಟು 2-3 ಸಲ ಕ್ಲಾಪ್ಸ್ ತಟ್ಟಿದ್ರು. ಅದು ಹಾಕಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಸತೀಶ್ ಅವ್ರಿಗೆ ಅಂತ ಎಲ್ಲರೂ ಖುಷಿಯಾಗಿ ಅವರೇ ಥರ ಇದು ಮಾಡಿದ್ರು. ಇವ್ರಿಗೇನಾಯಿತು, ಅಲ್ಲಿಂದ ಜಲ ಸ್ಟಾರ್ಟ್ ಆಯಿತೋ ಏನೋ ಗೊತ್ತಿಲ್ಲ. ಇವ್ರು ಬಂದ್ಬಿಟ್ಟು, ಯಾಕೆ ನೀವು ಸೇಫ್ ಆಗ್ತಾ ಇದ್ದೀರಾ, ನಿಮ್ಮನ್ನ ಯಾಕೆ ಯಾರೂ ನಾಮಿನಿ ಮಾಡಲಿಲ್ಲ, ಈ ಸಲ ನಿಮ್ಮನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟೋದ್ರು. ನಾನು ಪ್ಲೀಸ್ ನನ್ನೇ ಮಾಡಿ, ನನ್ನೇ ಕಳಪೆ ಕೊಡಿ, ನನ್ನೇ ಪ್ಲೀಸ್ ಸೋತವರೇ ಗೆದ್ದವರು ಅಂತ ಉಲ್ಟಾ ಗೂಬೆ ಕೂರಿಸ್ತೆ. ಅಂದರೆ ಅವ್ರು ಬ್ರೈನ್ ವಾಶ್ ಮಾಡೋಕ್ಕೆ, ಸೋತ್ರೆ ಗೆಲ್ತಾರೆ ಅಂತ ಅವ್ರನ್ನ ಉಳ ಬಿಟ್ಟೆ, ಅಂದರೆ ಅವ್ರು ಸೋಲ್ಲಿ ಅಂತ. ಅಂದರೆ ಅವ್ರು ಕನ್ಫ್ಯೂಸ್ ಆಗಿಬಿಟ್ಟು ಹಂಗಾರೆ ನಾವು ಇವ್ನಿಗೆ ಓಟ್ ಹಾಕೋದು ಇವನೇ ಗೆದ್ದುಬಿಡ್ತಾನೆ ಅಂತ ನನಗೆ ಹಾಕಬಾರ್ದು ಅಂತ ಆ ಮೀನಿಂಗಿಂದ ಇದು ಮಾಡಿದೆ. ಆದರೆ ಇವ್ರು ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರನ್ನೂ ಕರೆದು ನನಗೆ ಹೇಳಿ ಆದರೆ ಈ ವೀಕ್ ಹೋಗ್ತೀನಿ ಅನ್ನೋದು ನನಗೆ 1 ವೀಕ್ ಮುಂಚೆನೇ ಗೊತ್ತಿತ್ತು. ಈ ಸಲ ಎಲ್ಲ ನನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅದರಿಂದ ನಾನು ಮೈಂಡ್ ಸೆಟ್ ಮಾಡ್ಕೊಬಿಟ್ಟಿದ್ದೆ, ಹೊಟ್ಟೆ ಹೊರ್ಕೋಬಾರ್ದು, ಏನು ಆಗಬಾರ್ದು, ನಾನೇ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಅದರಿಂದ ಹಂಗಾಯಿತು. ಅವ್ರು ಹೇಳ್ದಂಗೆ ನಡ್ಕೊಂಡ್ರು, ಹಂಗೆ ಆಯಿತು, ನಾನು ಆಚೆ ಬಂದೆ. ನೀವು ಮೊದಲೇ ಹೇಳಿದ್ರಿ, ನಾನು ಬಿಗ್ ಬಾಸ್ ಗೆಲ್ಲೋದು ನಾನೇ, ಬಟ್ ಎಲ್ಲರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಸೋಲ್ತೀನಿ, ಗೆಲ್ಲಲ್ಲ ಅಂತ ಹೇಳಿದ್ರಿ. ಡೀಪ್ ಆಗಿ ಹೇಳಿದ್ದೀರಾ ಇದೆಲ್ಲ. ಓಕೆ, ಅದೇನಂದ್ರೆ ನನ್ನ ಟೆಕ್ನಿಕ್. ಇವಾಗ ನಾನು ಗೆಲ್ತೀನಿ ಅಂತ ಹೋದರೆ ಗೆಲ್ಲ ಇದರಲ್ಲಿ ಏನೇನೋ ಮಾಡಿ ಕೆಟ್ಟ ಹೆಸರು ತೊಗೊಂಡ್ಬಿಡ್ತೀವಿ. ಅದರಿಂದ ನಾನು ಸೋಲ್ತೀನಿ ಅಂದರೆ ಟಾರ್ಗೆಟ್ ಆಗಲ್ಲ, ಇವನು ಹೊಟ್ಟೋಗ್ಬಿಡ್ತಾನೆ 3 ದಿವಸಕ್ಕೆ, ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ, ಹೋಗ್ಬಿಡ್ತಾನೆ ಅಂತ ಆ ಟೆಕ್ನಿಕ್ ಯೂಸ್ ಮಾಡಿದೆ. ಅಂದರೆ ಸೋಲ್ತೀನಿ ಅಂದರೆ ಯಾರೂ ನಮ್ಮ ಮೈ ಮೇಲೆ ಬರಲ್ಲ, 3 ದಿವಸ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಹೊಟ್ಟೋಗ್ಬಿಡ್ತಾನೆ ಅಂತ ಆ ಟೆಕ್ನಿಕ್ ಯೂಸ್ ಮಾಡಿದೆ. ಆದರೆ ಇವರೆಲ್ಲ ಏನೇನೋ ತಲೆ ಉಪಯೋಗಿಸಿ ಏನೋ ಮಾಡ್ತಾರೆ. ಇನ್ನೊಂದು ಫಾರ್ಮುಲಾ ಇದೆ ಸರ್ ಯೂನಿವರ್ಸ್ದು, ನಾವೇನ್ ಹೇಳ್ತೀವೋ ಅದೇ ಆಗತ್ತೆ ಅಂತ. ಈಗ ನಮ್ಮ ಧಾರ್ಮಿಕವಾಗಿ ಹೇಳ್ಬೇಕು ಅಂತಂದ್ರೆ, ನಾವೇನೋ ಒಂದು ಹೇಳ್ತೀವಿ, ಅದನ್ನ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಹಂಗಾಗಿದೆ. ಹೌದು, ಖಂಡಿತ ಹಂಗೆ ಆಗೋಯ್ತಲ್ಲ. ನಾನೇನೋ ಬೇರೆ ಪ್ಲಾನಲ್ಲಿ ಇದ್ದೆ. ಆದರೆ ನನಗೇನಂದರೆ ಫಸ್ಟ್ ವೀಕ್ ತುಂಬ ಜೋಶಲ್ಲಿದ್ದೇವ್ರೆ. ಇವ್ರು ಯಾವಾಗ ಗುಂಪುಗಾರಿಕೆ ಮಾಡ್ಕೊಂಡು ನನ್ನ ಕಿಂಡಲ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಒಂದು ಅಕ್ಷರ ಮಾತಾಡಿದ್ರೆ ಅದನ್ನೇ ಅನ್ನೋದು, ಅವಾಗ ನಾವು ಎಲ್ಲಿ ಮಾತಾಡೋಕ್ಕೆ ಮನಸ್ಸು ಬರುತ್ತೆ, ಕಂಟಿನ್ಯೂ ಮಾಡೋಕ್ಕೆ ಮನಸ್ಸು ಬರಲ್ಲ. ಆ ಥರ ತುಳಿಯಕ್ಕೆ ನೋಡಿದ್ರು, ಒಬ್ಬೊಬ್ರು ತುಳಿಯಕ್ಕೆ ನೋಡಿದ್ರು, 1-2 ಬಿಟ್ಟರೆ ಇನ್ನೆಲ್ಲ ತುಳಿಯಕ್ಕೆ ನೋಡಿದ್ರು. ನನಗಲ್ಲಿ ನಾನು ಮಾತಾಡಿ ಏನು ಪ್ರಯೋಜನ ಅನ್ನೋ ಥರ ಆಗೋಯ್ತು. ಯಾಕೆ ಮಾತಾಡಬೇಕು, ಯಾಕೆ ಎಂಟರ್ಟೈನ್ಮೆಂಟು. ಆದರೆ ಫಸ್ಟ್ ವೀಕ್ ಅಬ್ಸರ್ವ್ ಮಾಡಿ, ಅಂದರೆ ಹಾಕಿದಾರೋ ನಾನು ಇನ್ನೂ ನೋಡಿಲ್ಲ, ಅಷ್ಟು ಕಾಮಿಡಿ ಮಾಡಿಕೊಂಡು ಎಲ್ಲ ಚಂದ್ರಪ್ರಭಾಗಿಂತ ನಾನೇ ನಗಿಸ್ತಾ ಇದ್ದೆ. ಅವರೇ ಸೈಲೆಂಟ್ ಆಗಿಬಿಟ್ಟಿದ್ರು. ಆದರೆ ಅಷ್ಟು ಚೆನ್ನಾಗಿದ್ವಿ, ಎಲ್ಲರ ಜೊತೆ ಹೊಂದ್ಕೊಳ್ಳೋದಾಗಲಿ ಮಾತಾಡೋದಾಗಲಿ. ಸೆಕೆಂಡ್ ವೀಕಿಂದ ಎಲ್ಲ ದುಶ್ಮನಾಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ನಾಗವಲ್ಲಿ ರಾತ್ರಿ ಏನೇನೋ ಮಾತಾಡ್ತಾಳೆ, ಡಾನ್ಸ್ ಮಾಡ್ತಾಳೆ, ಹೀಗಂತ ಅಶ್ವಿನಿ ಗೌಡ ಅವರು ಒಂದಷ್ಟು ಆರೋಪ ಮಾಡಿರುವಂತದ್ದು, ವೀಕ್ಷಕರು ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನೀವೇನ್ ಹೇಳ್ತೀರಾ, ಅದು ಎಲ್ಲಿಂದ ಶುರುವಾಗಿದ್ದು? ಇಲ್ಲ, ಅದು ಖಂಡಿತ ಸುಳ್ಳು. ರಕ್ಷಿತಾ ಅವರು ತುಂಬಾ ಒಳ್ಳೆಯವರು, ಆಮೇಲೆ ತುಂಬಾ ಹೊಂದ್ಕೊಳ್ತಾರೆ, ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಆಮೇಲೆ ಪಾಪ ಅರಸರಾಗಿದ್ರು ಅವರೇ ಕೆಲಸ ಎಲ್ಲ ಮನೆಯದೆಲ್ಲ ಮಾಡ್ತಾರೆ, ಎಲ್ಲರ ಜೊತೆ ಇದು ಮಾಡ್ತಾರೆ. ಅವ್ರಿಗೇನಂದರೆ ಬಾಂಬೆಲಿ ಇರೋದ್ರಿಂದ ಅವ್ರಿಗೆ ನೈಟ್ ಅವ್ರ ಅಪಾರ್ಟ್ಮೆಂಟ್ ಸೊಸೈಟಿಲಿ ನೈಟೆಲ್ಲ ಎಂಜಾಯ್ ಮಾಡ್ತಾರೆ, ಡೇ ಎಲ್ಲ ಮಲಗ್ತಾರೆ. ಇದೇನಾಗ್ತಿತ್ತು, ಎಲ್ಲ ರಾತ್ರಿ ಮಲಗ್ಬಿಡ್ತಿದ್ರಲ್ಲ, ಇವಳು ಎಲ್ಲ ಮಲಗ್ಬಿಟ್ರೆ ಅವಳಿಗೇನು ಪಾಪ ಅಂದ್ಬಿಟ್ಟು ಇವಳೇನು ಮಾಡ್ತಾಯಿದ್ಲು, ಎಲ್ಲ ಮಲಗಿದ ಮೇಲೆ ನೋಡಿಕೊಂಡು ಟಾಯ್ಲೆಟಲ್ಲಿ ಹೋಗಿ ಇಲ್ಲಿ ಡ್ಯಾನ್ಸ್ ಮಾಡೋದು, ಹಾಡು ಹೇಳಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಅವಳು ಬೇರೆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಇವರಿಬ್ಬರು ತರಲೆಗಳ ಥರ ಏನೋ ಸೌಂಡ್ ಆಗ್ತಿದೆ ಅಂತ ಹೋಗಿ ನೋಡ್ತಾರೆ. ಅಷ್ಟೇ ನಡೆದಿರೋದು. ಅವಳು ರಾಗೆಲ್ಲ ರಾ ಅವೆಲ್ಲ ಹಾಡೇ ಗೊತ್ತಿಲ್ಲ, ಆ ಸಾಂಗಿಗೂ ಆಡಿಲ್ಲ, ಅವಳು ರ್ಯಾಶ್ ಆಗಿ ಅಂತೂ ಅಂದಿಲ್ಲ. ಅವಳ ಪಾಡ್ಗಳು ದಾಂಡಿಯಾ ಇಷ್ಟ, ಅವಳಿಗೆ ದಸರಾ ದಾಂಡಿಯಾ ಇಷ್ಟ. ಆ ಸ್ಟೈಲಲ್ಲಿ ಹಾಡು ಆಡ್ಕೊಂಡು ಅವಳು ಕಂಟೆಂಟ್ ಕೊಡ್ತಾ ಇದ್ದಾಳೆ, ಕ್ಯಾಮ್ರಾಗೆ ಕೊಡ್ತಾ ಇದ್ದಾಳೆ, ಅವಳು ಕೊಟ್ಕೊತಾ ಇದ್ದಾಳೆ. ಆದರೆ ಈ ದೆವ್ವ ಥರ ಅದೆಲ್ಲ ಸುಳ್ಳು. ಇವರಿಬ್ರು ಏನು ಮಾಡ್ಬಿಟ್ಟು ಮೆತ್ತಗೆ ಮಾತಾಡಿಕೊಂಡು ಬೆಳಗ್ಗೆ ಎದ್ದು ಎಲ್ಲರಿಗೂ ಪ್ರಚೋದನೆ ಮಾಡ್ತಾರೆ. ರಾತ್ರಿ ಎದ್ರೆ ಅವಳು ದೆವ್ವ ಹಿಡ್ದಿದೆ, ದೆವ್ವ ಅವಳು
ಹಿಂಗ್ ಮಾಡ್ತಾ ಇದ್ಲು ಅಂತ ನಿಜ ಬರ್ದಂಗೆ ಹೇಳ್ತಾರೆ. ಬಟ್ ಆ ಹುಡುಗಿ ಜೀವನದ ಮೇಲೆ ಎಫೆಕ್ಟ್ ಕೇಳಿ ಹತ್ಬಿಟ್ಲು, ನಾವೆಲ್ಲ ಅವಳಿಗೆ ಸಪೋರ್ಟು ಫುಲ್ ಹತ್ಬಿಟ್ಲು. ಯಾವ ಲೆಕ್ಕಕ್ಕೆ ಹತ್ಲು ಅಂದ್ರೆ ಎಲ್ಲ ನಮ್ನ ಇದು ಮಾಡ್ತಾವ್ರೆ ಅಂತ. ನಾನು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂದ್ರೆ ನನ್ನೂ ಕಿವಿ ಕೇಳಿಸ್ದಂಗೆ ಹೋಗ್ತಾ ಇದ್ದಾಳೆ. ಅಂದ್ರೆ ಎಲ್ಲ ನಾವು ಆ ಕಡೆ ಸೇರ್ಕೊಂಡ್ಬಿಟ್ಟಿದೀವಿ, ನಂಬಿಟ್ಟಿದೀವಿ ಅಂತ. ನಾನು ಏನ್ ಮೇಡಮ್ ಕರೆದೆ 2 ಸಲ ಅಂದ್ರೆ ಹೌದಾ ಆ ಥರ ಇಷ್ಟು ಬಡ 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 ಅಂತಿದ್ದವಳು ವಾಯ್ಸ್ನೇ ಕಟ್ ಆಫ್ ಮಾಡಿಬಿಡ್ತಾರೆ ಇವರಿಬ್ರು ಸೇರಿ. ಆಮೇಲೆ ಏನಾಗುತ್ತೆ, ರಾತ್ರಿಗೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಅಂದರೆ ನಿನ್ನೆ ಟಿ ವಿಲಿ ನೋಡಿದ್ದು ಅಶ್ವಿನಿ ಗೌಡ ಅವರು ಬಳೆ ಸೌಂಡ್ ಮಾಡಿದ್ದು ನಿನ್ನೆ ಗೊತ್ತಾಯಿತು. ಯಾಕಂದರೆ ಇಬ್ಬರದು ರೂಮ್ ಬೇರೆ ಇರೋದ್ರಿಂದ ಅವ್ರ ಸೌಂಡ್ ನನಗೆ ಗೊತ್ತಾಗಿಲ್ಲ. ಆದರೆ ಗಿಲ್ಲಿ ಚಂದ್ರಪ್ರಭು ಅವ್ರು ಎದ್ರುಕೊಂಡು ನಡುಕ್ತಿದ್ರು, ರಿಯಲ್ ನಂಬಿಟ್ಟಿದ್ರು. ಅದನ್ನ ಲೈವ್ ಆಗಿ ನಾನು ನೋಡಿದೆ. ಅವ್ರು ಚಂದ್ರಪ್ರಭಾ ಇಲ್ಲಿ ಅಂದ್ರೆ ನಾನಿಲ್ಲಿ, ಇಲ್ಲಿ ಅಭಿಷೇಕ್ ಆಮೇಲೆ ಇನ್ನೊಬ್ರು ಯಾರೋ ಧನು ಇರಬೇಕು, ಅವ್ರೇನ್ ಮಾಡಿದ್ರು ಗೆಜ್ಜೆ ಕೈಯಲ್ಲಿ ಇಟ್ಕೊಂಡಿದ್ರು. ಅದು ನಾನೇ ಸಾಕ್ಷಿ, ನಾನೇ ನೋಡಿದೀನಿ, ಅದು ಟಿವಿಲಿ ಬಂದಿಲ್ಲ. ಅವ್ರೇನ್ ಮಾಡಿದ್ರು ಬೆಡ್ಶೀಟಲ್ಲಿ ಇಟ್ಕೊಂಡು ಹಿಂಗೆ ಎತ್ಬಿಟ್ಟು ಚಿಕ್ ಅನ್ನೋದು ಹಿಂಗೆ ಇಟ್ಕೊಳ್ಳೋದು ಮಾಡ್ತಾ ಇದ್ರು. ಆಮೇಲೆ ಸರ್ ಇವರೇ ಮಾಡ್ತಾ ಇರೋದು ಅಂದ್ರೆ ಎಲ್ಲಿ 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 ಅಂದ್ಬಿಟ್ಟು ಅಲ್ಲೆಲ್ಲೋ ಕೆಳಗೆ ಹಾಕಿದ್ರು. ನಾನು ನೋಡ್ಬಿಟ್ಟೆ. ಆದರೆ ಇವರಿಬ್ರು ನಂಬ ಸ್ಟೇಜಲ್ಲೇ ಇಲ್ಲ. ಇವ್ರು ರಿಯಲ್ ದೆವ್ವ ಅಂತಾನೆ ಅನ್ಕೊಂಬಿಟ್ಟವ್ರು. ಮನೆಗೆ ದೆವ್ವ ಇದೆ ಅಂತಾನೆ ನಂಬಿಟ್ಟವ್ರು. ಚಂದ್ರಪ್ರಭಾಗೆ ದೆವ್ವ ಅಂದ್ರೆ ತುಂಬಾ ಭಯ, ತುಂಬಾ ನಂಬಿಕೆ, ದೆವ್ವ ಇದೆ ಅನ್ನೋದನ್ನ ನಂಬ್ತಾರೆ. ಅದರಿಂದ ಅವ್ರು ಎಷ್ಟು ಕನ್ವೆ ಮಾಡಿದ್ರು ಆಗ್ಲಿಲ್ಲ ಅವ್ರಿಗೆ. ಇವ್ರೇನಾಗೋಯ್ತು, ಬೆಳಗ್ಗೆ ಎದ್ದು ಇದು ನಾನು ಆಚೆ ಬಂದ ಮೇಲೆ ಇನ್ನೊಂದು ಜಗಳ ಆಗಿದೆ ನಿನ್ನೆ ನೋಡಿದೆ. ಇವರಿಬ್ರು ಟಾರ್ಗೆಟ್ ಮಾಡಿ ಆ ಚಿಕ್ಕ ಹುಡುಗಿನ ಎದುರಿಸಿ ಅವಳು ವಾಯ್ಸೇ ಬರ್ದೇರಂಗ್ ಮಾಡ್ತಾ ಇದ್ದಾರೆ. ಅವರಿಬ್ರು ತಪ್ಪದು. ಓಕೆ ಸರ್, ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಹೇಗೆ ಅನ್ನೋದನ್ನ ನೀವು 1 ವರ್ಡ್ ಅಲ್ಲಿ ಹೇಳಬೇಕು. ಶಾರ್ಟ್ ಆಗಿ ಕಷ್ಟ, ಒಂಚೂರು ಉದ್ದಕ್ಕೆ ಹೇಳ್ತೀನಿ. ಅವರು ಪಾಪ ಅದೇ ಕೇಳಿದ್ರು. ಓಕೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಜೋಕರ್ ಯಾರು ಸರ್? ಜೋಕರ್ ಅನ್ನಕ್ಕಾಗಲ್ಲ, ಅಂದ್ರೆ ಗಿಲ್ಲಿ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಜೋಕರ್ ಅನ್ನಕ್ಕಾಗಲ್ಲ, ಎಂಟರ್ಟೈನ್ಮೆಂಟ್, ಎಲ್ಲಾರನ್ನೂ ನಗಿಸ್ತಾ ಇದ್ದಾರೆ. ಜೋಕರ್ ಹೆಂಗ್ ನಗಿಸ್ತಾರೆ ಆ ಥರ ಇವರು ತಮಾಷೆ ಒಂದೊಂದು ಅಕ್ಷರ ಬಿಟ್ಟರು ನಗ್ತಾರೆ ಜನ. ಆ ಥರ. ಬಿಗ್ ಬಾಸ್ ಮನೆಯಲ್ಲಿ ಡಿಪ್ಲೊಮೆಟಿಕ್ ಯಾರು? ಇವರು ಮಂಜು ಭಾಷಿಣಿ. ಓಕೆ, ಸ್ಯಾಡಿಸ್ಟ್ ಯಾರು? ಅಂದ್ರೆ ತುಂಬಾ ಸ್ವಾರ್ಥಿ. ಸ್ವಾರ್ಥಿ ಅಂದ್ರೆ ಧ್ರುವ. ಕಿಂಗ್ ಯಾರು ಸರ್? ರಾಜ ಯಾರು ಸರ್ ಬಿಗ್ ಬಾಸ್ ಮನೆಗೆ ಇರೋ ಸ್ಪರ್ಧಿಗಳಲ್ಲಿ? ಇವರು ಅಶ್ವಿನಿ ಗೌಡ. ಹೀರೋಯಿನ್ ಯಾರು? ಹೀರೋಯಿನ್ ನನಗೆ ಸ್ಪಂದನ ಒಳ್ಳೆಯವಳು ಅನಿಸಿದ್ಲು. ತುಂಬಾ ಕಲ್ಚರ್ ಅನಿಸಿದ್ಲು. ಓಕೆ, ತುಂಬಾ ಪೊಲಿಟಿಕ್ಸ್ ಮಾಡ್ತಿರೋದು ಯಾರು ಬಿಗ್ ಬಾಸ್ ಮನೆಯಲ್ಲಿ? ಜಾನ್ವಿ ಇವರೇನೆ, ಅಶ್ವಿನಿ ಗೌಡ ಅವರು. ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಿಕ್ಕಾಪಟ್ಟೆ ಬಕ್ರ ಆಗ್ತಿದ್ದಾರೆ? ಬಕ್ರ ನನ್ನನ್ನೇ ಮಾಡ್ಬಿಟ್ರಲ್ಲ ಚಂದ್ರಪ್ರಭಾ ಅವರು. ಎಲ್ಲ ಪ್ಲಾನ್ ಮಾಡ್ಕೊಂಡು ತಲೆ ಚಚ್ಕೊತೀನಿ, ನೀವು ನಗ್ತಾ ಇರ್ರಿ ಅಂದ್ಬಿಟ್ಟು ಕೊನೆಗೆ ರಿಯಲ್ಲೇ ಮಾಡಿಬಿಟ್ರಲ್ಲ. ರಿಯಲ್ಲಾಗಿ ಅವ್ರಿಗೆ ಫೀಲ್ ಆಗೇ ಇಲ್ಲ. ಅದನ್ನು ಫೀಲ್ ಅಂತ ತೋರಿಸ್ಬಿಟ್ರು ಜನಕ್ಕೆ. ನಾವಿಬ್ಬರು ಮಾತಾಡಿಕೊಂಡು ಪ್ರೀ ಪ್ಲ್ಯಾನ್ಡ್ ಅದು. ಸುಮ್ಮನೆ ನೀವು ಹಿಂಗೆ ಬಡ್ಕೊಳಂಗೆ ಮಾಡಿ, ಕಾಯ್ದಂಗೆ ಮಾಡಿ, ಡಿಪ್ರೆಷನ್ಗೆ ಹೋದಂಗೆ ಮಾಡಿ ಅಂದರೆ ಇವ್ರು ಅದನ್ನೇ ಇಟ್ಕೊಂಡು ನನ್ನೇ ಬುಡಕ್ಕೆ ಬರ್ಸ್ಬಿಟ್ರು. ಅದು ಡ್ರಾಮಾ, ಅದು ಎಲ್ಲರ ಮುಂದೆ. ಈಗ ಡ್ರಾಮಾ ಯಾರು ಸರ್? ತುಂಬಾ ಡ್ರಾಮಾ ಮಾಡೋರು ಚಂದ್ರಪ್ರಭಾ ಬಿಟ್ಟು. ತುಂಬ ಡ್ರಾಮಾ ಅಂದರೆ ಇವರೇ, ಜಾನ್ವಿ. ಓಕೆ, ಡೇಂಜರಸ್ ಯಾರು ಸರ್? ಡೇಂಜರಸ್ ಅಂದರೆ ರಾಶಿಕಾ. ಹಿಂಗೆ ಮಾತಾಡ್ಸಕ್ಕೆ ಹೋದರೆ ಗುರ್ರ ಅಂತ ಬರ್ತಾಳೆ ಬರೀ. ಅಲ್ಲ, ಅದಕ್ಕಿಂತ ಬಾಯಿ ಬಡ್ಕಿ ಅಂದರೆ ಇನ್ನೊಬ್ರು ಅಶ್ವಿನಿ. ನಾನ್ ಸ್ಟಾಪ್ ಜಗಳನೇ ಅವರು ಬೈ ಬರ್ತಾರೆ. ಅಶ್ವಿನಿ ಗೌಡ ಬಗ್ಗೆ ಹೇಳ್ತಿದ್ರು. ಗೌಡ ಅಲ್ಲ, ಅಶ್ವಿನಿ ಎಸ್ ಎಸ್ ಬಂದು ಜಗಳ ಗಂಟಿ. ಅಂದರೆ ಕಾರಣ ಇಲ್ಲದೆ ಸುಮ್ಮನೆ ಕೆದ್ಕೊಂಡು ಮನೆ ನೆಮ್ಮದಿ ಹಾಳು ಮಾಡೋದು, ವಟ 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 ಅಂತ. ಅವರೊಬ್ಬರೇ ನಂಗೆ ಇರಿಟೇಷನ್ ಅನ್ಸಿದ್ದು. ಅಶ್ವಿನಿ ಗೌಡ ಮತ್ತಿನ್ಯಾರು ಇರಿಟೇಷನ್? ಗೌಡ ಅಲ್ಲ, ಅವ್ರು ಅನ್ಸಿಲ್ಲ. ಅವರೆಲ್ಲ ಮರ್ಯಾದೆ ಕೊಡ್ತಾರೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.